ಪದೇ ಪದೇ ಪಕ್ಷದ ನಾಯಕತ್ವದ ವಿರುದ್ಧ ಯತ್ನಾಳ್ ಬಹಿರಂಗ ಹೇಳಿಕೆಯನ್ನ ಕೊಡ್ತಾ ಇದ್ದಿದ್ದು. ಹೈಕಮಾಂಡ್ ವಾರ್ನಿಂಗ್ ಅನ್ನ ಕೊಟ್ಟರು ಕೂಡ ಯತ್ನಾಳ್ ಅವರ ನಿಲುವು ಮಾತ್ರ ಬದಲಾವಣೆ ಆಗಿರಲಿಲ್ಲ. ಪದೇ ಪದೇ ಪಕ್ಷದ ನಾಯಕತ್ವದ ವಿರುದ್ಧ ಯತ್ನಾಳ್ ಅವರು ಬಹಿರಂಗವಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ರು. ಹೈಕಮಾಂಡ್ ಎಷ್ಟೇ ವಾರ್ನಿಂಗ್ ಅನ್ನ ಕೊಟ್ಟರು ಕೂಡ ಯಾವ ಬದಲಾವಣೆಯೂ ಕೂಡ ಆಗಿಲ್ಲ. ಈ ಹಿಂದೆ 2 ಬಾರಿ ನೋಟಿಸ್ ಅನ್ನ ಕೊಟ್ಟಿದ್ರು ಬಹಿರಂಗ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಆಗ್ಲೂ ಕೂಡ ನಾನು ಅಂಥದ್ದು ಯಾವುದು ಪಕ್ಷ ವಿರೋಧಿ ಚಟುವಟಿಕೆಯನ್ನ ನಡೆಸಿಲ್ಲ, ನಾನು ಯಾರ ವಿರುದ್ಧವೂ ಕೂಡ ಮಾತನಾಡಿಲ್ಲ. ಕೇಂದ್ರಕ್ಕೂ ಹೋಗಿ ಮೀಟ್ ಆಗಿ ಬಂದಿದ್ರು ಯತ್ನಾಳ್ ಅವರು. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ಈಗ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಇಲ್ಲಿಯವರೆಗೂ ಕೂಡ ಕಾದು 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 ಕೊನೆಗೂ ಕೂಡ ಯತ್ನಾಳ್ ಅವರ ಮೇಲೆ ಈಗ ಉಚ್ಚಾಟನೆಯ ಕ್ರಮವನ್ನ ತೆಗೆದುಕೊಳ್ತಾ ಅಂತ ಹೇಳಿ ಇಷ್ಟು ದಿನ ತಡ ಆಗಿದ್ದಕ್ಕೂ ಅವಕಾಶ ಕೊಟ್ಟಿತ್ತಾ? ಏನ್ ಕತೆ ಬಿಜೆಪಿ? ಈಗ ಏನಂತಂದ್ರೆ ಈಗಷ್ಟೇ ಬಂದಿರುವಂಥ ಮಾಹಿತಿ, ಇದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಬಸನಗೌಡ ಪಾಟೀಲ್ ಶಾಸಕರಾಗಿರುವಂಥ ಯತ್ನಾಳ್ ಅವರು ಬಿಜೆಪಿಯಲ್ಲಿ ಒಂದು ರೀತಿಯಲ್ಲಿ ಕಳೆದ 1.25 ವರ್ಷಗಳಿಂದಲೂ ಕೂಡ ಅರುಣ್ ಪಕ್ಷ ವಿರೋಧಿ ಸಭೆಗಳನ್ನು ಮಾಡ್ತಾ ಇದ್ರು, ಪಕ್ಷದ ನಾಯಕತ್ವ ವಿರುದ್ಧ ಮಾತನಾಡ್ತಾ ಇದ್ರು. ಪದೇ ಹೈಕಮಾಂಡ್ ಎಚ್ಚರಿಕೆ ಕೊಡ್ತಿತ್ತು. ಶೋಕಾಸ್ ನೋಟಿಸ್ 2 ಸಲ ಕೊಟ್ಟಿರೋದಲ್ದೇನೆ ಪದೇ ಎಚ್ಚರಿಕೆ ಕೊಡ್ತಿತ್ತು. ಹಿರಿಯ ನಾಯಕರು ಕೂಡ ಬುದ್ಧಿವಾದ ಹೇಳ್ತಿದ್ರು. ಆದರೂ ಕೂಡ ಕೇಳದೇನೆ ಪದೇ ಪ್ರತ್ಯೇಕ ಸಭೆ ಮಾಡೋದು, ಪಕ್ಷದ ನಾಯಕತ್ವದ ವಿರುದ್ಧ ಮಾತನಾಡೋದು, ಯಡಿಯೂರಪ್ಪ ವಿಜೇಂದ್ರ ವಿರುದ್ಧ ಮಾತನಾಡೋದು, ಜೊತೆಗೆ ವಿಜೇಂದ್ರ ಅವರನ್ನ ಹೈಕಮಾಂಡ್ ನೇಮಕಾತಿ ಮಾಡಿದ್ರು ಕೂಡ ಒಂದು ರೀತಿಯಲ್ಲಿ ಹೈಕಮಾಂಡ್ ತೀರ್ಮಾನಕ್ಕೆ ಸೆಡ್ ಹೊಡೆದಿರುವಂಥದ್ದು ಇವೆಲ್ಲವನ್ನು ಕೂಡ ಮಾಡ್ತಾ ಇದ್ರು. ಡಿಸೆಂಬರ್ನಲ್ಲಿ ಒಂದು ಶೋಕಾಸ್ ನೋಟಿಸ್ ಕೊಡಲಾಗಿತ್ತು, ಅವಾಗಲೂ ಕೂಡ ಉತ್ತರ ಕೊಟ್ಟಿದ್ರು. ಜೊತೆಗೆ ಆ ನಂತರ ಮತ್ತೊಂದು ಶೋಕಾಸ್ ನೋಟಿಸ್ ಕೊಟ್ಟಿದ್ರು. ಅದಕ್ಕೂ ಕೂಡ ಫೆಬ್ರವರಿ 10ನೇ ತಾರೀಕು ಯತ್ನಾಳ್ ಅವರು ಉತ್ತರ ಕೊಟ್ಟಿದ್ರು. ಯಾವಾಗ 2ನೇ ನೋಟಿಸ್ಗೆ ಶೋಕಾಸ್ ನೋಟಿಸ್ಗೆ ಉತ್ತರ ಕೊಟ್ಟಿದ್ರು, ಆ ಶೋಕಾಸ್ ನೋಟಿಸ್ನಲ್ಲೇ ಒಂದು ರೀತಿಯಲ್ಲಿ ಸುಳಿವು ಕೊಟ್ಟಿದ್ರು ಕೇಂದ್ರೀಯ ಶಿಸ್ತು ಸಮಿತಿ. ನೀವು ಪದೇ ನೀವೇನು ಹೇಳ್ತಾ ಇದ್ದೀರಾ, ಸರಿ ಮಾಡ್ಕೋತೀನಿ ವರ್ತನೆ ಅಂತ ಅದನ್ನು ಉಲ್ಲಂಘನೆ ಮಾಡ್ತಾ ಇದ್ದೀರಿ. ಹಾಗಾಗಿ ನಾವು ಈ ಬಾರಿ ಸುಮ್ಮನೆ ಇರಲ್ಲ, ಕ್ರಮ ತೆಗೆದುಕೊಳ್ಳಲೇಬೇಕಾಗುತ್ತೆ, ನಿಮ್ಮ ಉತ್ತರ ನಮಗೆ ಸಮರ್ಥನೆ ಅನಿಸಲಿಲ್ಲ ಅಂತ ಒಂದು ರೀತಿಯಲ್ಲಿ ಎಚ್ಚರಿಕೆಯ ಸುಳಿವು ಕೊಟ್ಟಿದ್ರು. ಅದರಂತೆ ಕ್ರಮ ತೆಗೆದುಕೊಂಡಿದ್ದಾರೆ. ಒಟ್ಟಾರೆಯಾಗಿ ಯತ್ನಾಳ್ ಅವ್ರ ವಿರುದ್ಧ ಈ ಕೊನೆಗೂ ಕೇಂದ್ರೀಯ ಶಿಸ್ತು ಸಮಿತಿ ಆ್ಯಕ್ಷನ್ ತೆಗೆದುಕೊಂಡಿದೆ, ಮೂಗುದಾರ ಹಾಕಿದೆ. ಆದರೆ ಇಷ್ಟಕ್ಕೆ ಇದು ನಿಲ್ಲೋದಿಲ್ಲ. ಯಾಕೆಂದರೆ ಯತ್ನಾಳ್ ಅನ್ನುವಂತಹ ಬಿಜೆಪಿಯ ನಾಯಕ ಈ ಹಿಂದೆನೂ ಕೂಡ ಉಚ್ಚಾಟನೆ ಆಗಿದ್ರು, ಈ ಹಿಂದೆನೂ ಕೂಡ ಶೋಕಾಸ್ ನೋಟಿಸ್ ಕೊಟ್ಟಿದ್ರು, ಜೊತೆಗೆ ಪಕ್ಷ ಬಿಟ್ಟು ಹೋಗಿದ್ರು. ಈಗ ಈ ಬಾರಿ ಒಂದು ರೀತಿಯಲ್ಲಿ ಸೀರಿಯಸ್ ಆಕ್ಷನ್ ತೆಗೆದುಕೊಂಡ್ರು ಕೂಡ ಏನಾಗುತ್ತೆ ಅನ್ನುವಂಥದ್ದು ಪಕ್ಷದಲ್ಲಿ ಒಂದು ರೀತಿಯಲ್ಲಿ ದೊಡ್ಡ ಸಂಚಲನಾತ್ಮಕ ವಿದ್ಯಮಾನ ಇದು. ಶೋಕಾಸ್ ನೋಟಿಸ್ 2 ಸಲ ಕೊಟ್ಟು ತುಂಬ ವಿಳಂಬ ಮಾಡಿದ ನಂತರ ಈಗ ಆಕ್ಷನ್ ತಗೊಂಡಿರುವಂಥದ್ದು ಕೇಂದ್ರ ಶಿಸ್ತು ಸಮಿತಿ. ಹಾಗಾಗಿ ಯಾವ ರೀತಿ ಇದರ ಪರಿಣಾಮ ಪಕ್ಷದ ಮೇಲೆ ಆಗುತ್ತೆ ಅಂತ ಮುಖ್ಯವಾಗಿ ಯತ್ನಾಳ್ ಮತ್ತು ಅವರ ಪರ ನಿಂತಿರುವಂತಹ ಬಿಜೆಪಿಯ ಇತರೆ ಮುಖಂಡರು ನಾಯಕರು ಏನಿದ್ದಾರೆ ಅವ್ರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಯತ್ನಾಳ್ ಅವರೇ ಮತ್ತು ಅವ್ರ ಜೊತೆಗಾರರು ಹೇಳ್ಕೊಳ್ಳೋ ಪ್ರಕಾರ ಒಂದಷ್ಟು ಜನ ಸಂಸದರು ನಾಯಕರು ತಮ್ಮ ಪರ ಇದ್ದಾರೆ, ದೆಹಲಿನಲ್ಲಿ ಒಂದು ರೀತಿಯಲ್ಲಿ ತಮ್ಮ ಪರ ಒತ್ತಡ ಹಾಕ್ತಿದ್ದಾರೆ, ಕ್ರಮ ತೆಗೆದುಕೊಳ್ಳದೆ ಇರೋ ರೀತಿ ಅನ್ನುವಂಥ ಮಾತನ್ನ ಹೇಳಿದರು. ಈಗ ಅವ್ರ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ತಟಸ್ಥ ನಾಯಕರು ಅಂತ ಏನು ಗುರುತಿಸ್ಕೊಂಡಿದ್ರೆ ಅವ್ರ ಮೇಲೂ ಪ್ರಭಾವ ಬೀರುತ್ತೆ. ಒಂದು ರೀತಿಯಲ್ಲಿ ವಿಜೇಂದ್ರ ಅವರಿಗೆ ಒಂದು ರೀತಿಯಲ್ಲಿ ದೊಡ್ಡ ಮೇಲುಗೈ. ಆದರೆ ಸದ್ಯಕ್ಕೆ ಯತ್ನಾಳ್ ಅವ್ರಿಗೆ ಶಿಸ್ತು ಕ್ರಮ ಆ್ಯಕ್ಷನ್ ತಗೊಂಡ ಮೇಲೆ ವಿಜೇಂದ್ರ ಕಡೆಯವರೆಗೂ ಕೂಡ ಆ್ಯಕ್ಷನ್ ಇದೆ ಅನ್ನುವಂಥ ಚರ್ಚೆಗಳು ನಡೀತಾ ಇದ್ದಾವೆ. ಒಟ್ಟಾರೆಯಾಗಿ ಯತ್ನಾಳ್ನ ಒಂದು ರೀತಿಯಲ್ಲಿ ಮುಗುದರ ಹಾಕಲಾಗಿದೆ. 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಲಾಗಿದೆ. ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಯಾವುದೇ ಹುದ್ದೆಯನ್ನು ಈ 6 ವರ್ಷಗಳ ಕಾಲ ಅವರು ಹೊಂದುವಂತಿಲ್ಲ. ಹಾಗಾಗಿ ಮುಂದೆ ಏನಾಗುತ್ತೆ ಅಂತ ಕಾದು ನೋಡಬೇಕು. ಜೊತೆಗೆ ಯಾಕೆ ಉಚ್ಚಾಟನೆ ಮಾಡಿದ್ದೀವಿ ಅನ್ನೋದಕ್ಕೂ ಕೂಡ ಈಗಾಗಲೇ ಸಮರ್ಥನೆಯನ್ನು ಹೈಕಮಾಂಡ್ ಕೊಡಬೇಕಾಗುತ್ತೆ. ಒಟ್ಟಾರೆಯಾಗಿ ಬಿಜೆಪಿಯ ಮಟ್ಟಿಗೆ ಸದ್ಯದ ಮಟ್ಟಿಗೆ ಒಂದು ದೊಡ್ಡ ವಿದ್ಯಮಾನ. ಎಲ್ಲ ಒಂದು ಕಡೆ ರಾಜ್ಯಾಧ್ಯಕ್ಷ ಆಯ್ಕೆಯನ್ನು ಈಗ ಬಹಳ ಸನ್ನಿಹಿತ ಆಗಿದೆ ಅಂತ ಕೂಡ ಚರ್ಚೆ ಆಗ್ತಿದೆ. ಯಾರಾಗ್ತಾರೆ ಅನ್ನುವಂಥದ್ದು ಈಗ ಹೈಕಮಾಂಡ್ ನಿರ್ಧಾರ ಬಿಟ್ಟಿದ್ದು. ಅದಕ್ಕೂ ಮುನ್ನವೇ ಯತ್ನಾಳ್ಗೆ ಮೂಗುದಾರ ಹಾಕಿ ಒಂದು ರೀತಿಯಲ್ಲಿ ಶಿಸ್ತು ಕ್ರಮ ತೆಗೆದುಕೊಳ್ಳಲಾಗಿದೆ. ಅರುಣ್, ಇದು ನಿರೀಕ್ಷಿತ. ಬಿಜೆಪಿಯಲ್ಲಿ ಏನು ಹೊಸದಾಗಿ ಶಾಕ್ ಅಂತಲ್ಲ, ಯಾವತ್ತಾಗತ್ತೆ ಅನ್ನೋದ್ರ ಅಷ್ಟೇ ಕಾಯ್ತಾ ಇದ್ರು. ಬಟ್ ಅವರ ಜೊತೆಗಿರುವಂಥವರ ಕಥೆ ಏನು ಅನ್ನುವಂಥ ಪ್ರಶ್ನೆ ಇದೆಯಲ್ವಾ?